ಬಿಲ್ವ ಮರ ಆಯುರ್ವೇದ ಮತ್ತು ಧಾರ್ಮಿಕ ಪರಂಪರೆಯಲ್ಲಿ ಬಹಳ ಮಹತ್ವ ಹೊಂದಿರುವ ಸಸ್ಯ. ಇದರ ಬಿಲ್ವಪತ್ರೆ ಅಥವಾ ಎಲೆ ಹಾಗೂ ಬಿಲ್ವ ಹಣ್ಣು ಆರೋಗ್ಯ ಹಾಗೂ ಪೂಜೆಯಲ್ಲೂ ಪ್ರಮುಖವಾಗಿವೆ. ಬಿಲ್ವಪತ್ರೆಯು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವೆಂದು ಪರಿಗಣಿಸಲ್ಪಟ್ಟಿದ್ದು, ಶಿವನಿಗೆ ಅತ್ಯಂತ ಪ್ರಿಯವಾದ ತ್ರಿದಳ ಪತ್ರೆಯಾಗಿದೆ. ಇದು ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು, ಮಹೇಶ್ವರ ಸಂಕೇತವಾಗಿದ್ದು, ಶಿವಲಿಂಗಕ್ಕೆ ಅರ್ಪಿಸುವುದರಿಂದ ಪಾಪನಾಶ, ಮನಃಶಾಂತಿ ಮತ್ತು ಆರ್ಥಿಕ ಸಮೃದ್ಧಿ ಲಕ್ಷ್ಮೀ ಕೃಪೆ ದೊರೆಯುತ್ತದೆ ಎಂಬ ನಂಬಿಕೆಯಿದೆ. ಆರೋಗ್ಯ ಮತ್ತು ಔಷಧೀಯ ಪ್ರಯೋಜನಗಳು. ಜೀರ್ಣಕ್ರಿಯೆ. ಇದು ಅಜೀರ್ಣ, ಹೊಟ್ಟೆ ನೋವು, ಗ್ಯಾಸ್ಟ್ರಿಕ್ ಮತ್ತು ಕರುಳಿನ ಸಮಸ್ಯೆಗಳಿಗೆ ರಾಮಬಾಣದಂತೆ ಕೆಲಸ ಮಾಡುತ್ತದೆ. ಶೀತಜ್ವರ. ಬಿಲ್ವಪತ್ರೆಯ ರಸವು ಶೀತ, ಕೆಮ್ಮು ಮತ್ತು ಗಂಟಲು ನೋವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಮಧುಮೇಹ ನಿಯಂತ್ರಣ. ಬಿಲ್ವಪತ್ರೆಯ ಸೇವನೆಯು ಮಧುಮೇಹವನ್ನು ನಿಯಂತ್ರಣದಲ್ಲಿಡಲು ಸಹಾಯ ಮಾಡುತ್ತದೆ. ಉರಿಯೂತ ನಿವಾರಕತ್ತದೆ. ಉರಿಯೂತ ನಿವಾರಕ. ಇದು ದೇಹದಲ್ಲಿನ ಉರಿಯೂತವನ್ನು ಕಡಿಮೆ ಮಾಡುತ್ತದೆ ಮತ್ತು ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು. ಬಿಲ್ವಪತ್ರೆಯ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವ. ಶಿವನಿಗೆ ಪ್ರಿಯ. ಶಿವಪುರಾಣದ ಪ್ರಕಾರ ಶಿವನಿಗೆ 3 ಎಲೆಗಳಿರುವ ತ್ರಿದಳ ಬಿಲ್ವಪತ್ರೆಯನ್ನು ಅರ್ಪಿಸುವುದು ಅತ್ಯಂತ ಶ್ರೇಷ್ಠ. ಇದು ಶಿವನನ್ನು ಸುಲಭವಾಗಿ ಒಲಿಸಿಕೊಳ್ಳುವ ಮಾರ್ಗ. ಪಾಪನಾಶಕ. ಬಿಲ್ವಪತ್ರೆಯನ್ನು ಶಿವನಿಗೆ ಅರ್ಪಿಸುವುದರಿಂದ 3 ಜನ್ಮಗಳ ಪಾಪಗಳು ನಾಶವಾಗುತ್ತವೆ ಎಂಬ ನಂಬಿಕೆಯಿದೆ. ಶಿವಪೂಜೆಯಲ್ಲಿ ಬಿಲ್ವಪತ್ರೆಗೆ ವಿಶೇಷ ಸ್ಥಾನವಿದೆ. ತ್ರಿಮೂರ್ತಿ ರೂಪ. ಬಿಲ್ವಪತ್ರೆಯ 3 ದಳಗಳು ಸತ್ವ, ರಜ, ತಮ ಗುಣಗಳನ್ನು ಮತ್ತು ತ್ರಿಮೂರ್ತಿಗಳನ್ನು ಪ್ರತಿನಿಧಿಸುತ್ತವೆ. ವಾಸ್ತುಶಾಸ್ತ್ರ. ಮನೆಯಲ್ಲಿ ಬಿಲ್ವಪತ್ರೆ ಗಿಡ ನೆಡುವುದರಿಂದ ಸಂಪತ್ತು, ಸಮೃದ್ಧಿ ಹೆಚ್ಚುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ. ಇದನ್ನು ಉತ್ತರ ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ನೆಡುವುದು ಮಂಗಳಕರ ಎಂದು ಹೇಳಲಾಗುತ್ತಿದೆ. ಪೂಜಾ ವಿಧಿವಿಧಾನ. ಏಕ ಬಿಲ್ವಂ ಶಿವಾರ್ಪಣಂ. ಒಂದೇ ಒಂದು ಬಿಲ್ವಪತ್ರೆಯನ್ನು ಭಕ್ತಿಯಿಂದ ಅರ್ಪಿಸಿದರೂ ಶಿವನು ಪ್ರಸನ್ನನಾಗುತ್ತಾನೆ. ನಿಯಮ. ಬಿಲ್ವಪತ್ರೆಯು ಹರಿದಿರಬಾರದು. 3 ಎಲೆಗಳು ಸಂಪೂರ್ಣವಾಗಿರಬೇಕು. ಮುಖ್ಯ ಟಿಪ್ಪಣಿ. ಬಿಲ್ವಪತ್ರೆಯು ಕೇವಲ ಪೂಜೆಗೆ ಮಾತ್ರವಲ್ಲದೆ ಆಯುರ್ವೇದದಲ್ಲಿ ಇದರ ಬೇರು, ಹಣ್ಣು ಮತ್ತು ಎಲೆಗಳು ಔಷಧೀಯ ಗುಣಗಳನ್ನು ಹೊಂದಿವೆ.